ಆಯ್ಕೆಗೆ ಹೊಸ ಟ್ವಿಸ್ಟ್ ಸಿಗೋ ಲಕ್ಷಣಗಳು ಕಾಣ್ತಾ ಇದೆ. ಇನ್ನೇನು ರಾಜ್ಯಾಧ್ಯಕ್ಷರ ಆಯ್ಕೆ ಮುಗದೇ ಹೋಯಿತು, ಹೆಸರು ಘೋಷಣೆ ಒಂದೇ ಬಾಕಿ ಎಂದೆಲ್ಲ ಸುದ್ದಿ ಹಬ್ಬಿತ್ತು. BY ವಿಜಯೇಂದ್ರ ಅವರೇ ಮುಂದುವರಿಯುತ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತು. ಆದರೆ ಕೊನೆ ಮೂಮೆಂಟ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಯದ್ದೇ ಕಗ್ಗಂಟು. ದೆಹಲಿಯಿಂದ ಬರಿಗೈಲಿ ಬಂದ ವಿಜಯೇಂದ್ರ, BY ವಿಜಯೇಂದ್ರ ಬದಲು ಮತ್ತೊಬ್ಬರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಹೈಕಮಾಂಡ್ ಅಣಿಯಾಗಿದೆಯಾ? ದಿಲ್ಲಿಯಲ್ಲಿ ಮತ್ತೊಬ್ಬ ನಾಯಕನ ಹೆಸರು ಓಡಾಡುತ್ತಿದೆ. ಅಚ್ಚರಿ ಎಂಬಂತೆ ಇವರಿಗೆ ಅಧ್ಯಕ್ಷ ಪಟ್ಟ ಕಟ್ಟಲಾಗುತ್ತಾ? ಜಾತಿ ಬಲಕ್ಕೆ ಅಂಟಿಕೊಂಡಿರೋ ಬಿಜೆಪಿ ಹೊಸ ಪ್ರಯೋಗ ಮಾಡುತ್ತಾ? ಆ ಮೂಲಕ BY ವಿಜಯೇಂದ್ರಗೆ ಶಾಕ್ ಕೊಡುತ್ತಾ ಎಂಬ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ವಿಜಯೇಂದ್ರ ದೆಹಲಿಗೆ ಹೋಗಿದ್ರೂ ಯಾವೊಬ್ಬ ನಾಯಕರು ಸಿಕ್ಕಿಲ್ವಂತೆ. ವಿಜಯೇಂದ್ರ ಆಯ್ಕೆಗೆ ಪಕ್ಷದಲ್ಲೇ ಭಾರಿ ವಿರೋಧ ಇದೆಯಂತೆ. ದೆಹಲಿಗೆ ಭೇಟಿ ನೀಡಿ ವರಿಷ್ಠರ ಜೊತೆ ಚರ್ಚೆಗೆ ವಿಜಯೇಂದ್ರ ಯತ್ನಿಸಿದ್ರು. ಆದರೆ ವರಿಷ್ಠರ ಭೇಟಿಗೆ ಅವಕಾಶ ಸಿಗದೆ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಬರೋ ಮುನ್ನ ಆಪ್ತರಿಂದ ಮಾಹಿತಿ ಪಡೆದು ಬಂದಿದ್ದಾರೆ. ಆದರೂ ಕೊನೆ ಕ್ಷಣದಲ್ಲಿ ಬದಲಾವಣೆಯ ಬಗ್ಗೆ ಆತಂಕ ಇದ್ದೇ ಇದೆ. ಒಂದು ಕಡೆ ರೆಬೆಲ್ಸ್, ಇನ್ನೊಂದು ಕಡೆ ತಟಸ್ಥ ಬಣದ ತಂತ್ರಗಾರಿಕೆ ಮಾಡೋ ಆತಂಕ ಕಾಡುತ್ತಿದೆ. ಮಗನ ಭವಿಷ್ಯದ ಬಗ್ಗೆ ಯಡಿಯೂರಪ್ಪಗೂ ಭಯ ಇದ್ದು ದೆಹಲಿ ಮಟ್ಟದ ಆಪ್ತರಿಂದ ಮಗನ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರಂತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಕೆಲವು ರಾಜ್ಯ ನಡೆದಿದೆ. ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳು ನಡೆಯುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೀತಿದೆ. ಯಾರು ಮಾಡಬೇಕು ಅಲ್ಲ, ಯಾರು ಮಾಡಬೇಕು ಅಂದರೆ ಚುನಾವಣೆ ಅಂದರೆ ಅದು ಆಯ್ಕೆ ಪ್ರಕ್ರಿಯೆ, ಅದು ಇರೋದು ಆಗ್ಬೋದು, ಚುನಾವಣೆ ಆಗ್ಬೋದು, ಹೀಗೆ ಆಯ್ಕೆ ಪ್ರಕ್ರಿಯೆಗಳದು. ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ, ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ನೋಡ್ತೀರಿ, ಪಕ್ಷೇತರನಾಗಿ ಗೆದ್ದು ಬರುತ್ತೇನೆ. ಯಾವುದಕ್ಕೂ ಒಕ್ಕಟ್ಟು ನೀವು ಮುರಿಬೇಡಿ, ಗಟ್ಟಿಯಾಗಿ ಉಳಿರಿ. ನಾಳೆ ವಿಧಾನಸೌಧ ಸರ್ ಅಂತಂದ್ರೆ ನಾವು ಉಳಿದೆಲ್ಲ MLAಗಳು, ಕೆಲವು ನಾವು ಒಳ್ಳೆ MLAಗಳು ಅದಾರ, ಕೆಲವು ಮಂದಿ ಬಾಯಿ ಇಲ್ಲ. ನಾವು ಬಾಯಿ ಮಾಡ್ತೀವಿ ಅಂತ ಹೇಳಿ ಜನ ನಮ್ಮ ಹಿಂದದಾರ. ಹಿಂಗಾಗಿ ನಮ್ಗೇನು ಪಕ್ಷ ಗಿಕ್ಷ 2 ಸಲ ಹೊರಗೆ ಹಾಕ್ತವ್ರಿ, ನಾವು ಭಾಳ ಪಕ್ಷದಲ್ಲಿ ಮಾತಾಡ್ಸ್ಬಿಡ್ತೀವಿ. ಅದು ನಮ್ಮ ತಾಕತ್ತ ಇದ್ದಿದ್ದ. ಬಿಜೆಪಿಯಲ್ಲೂ ತಿಕ್ಕಾಟ ಜೋರಾಗಿದೆ. ಅಶೋಕ್ ಸ್ಥಾನಕ್ಕೆ ಕುತ್ತು ಬರುತ್ತೋ, ವಿಜಯೇಂದ್ರ ಸ್ಥಾನ ಹೋಗುತ್ತೋ ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಪಾಳ್ಯದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೊಸ ಟ್ವಿಸ್ಟ್ ಸಿಗೋ ಲಕ್ಷಣಗಳು ಕಾಣ್ತಾ ಇದೆ. ಇನ್ನೇನು ರಾಜ್ಯಾಧ್ಯಕ್ಷರ ಆಯ್ಕೆ ಮುಗದೇ ಹೋಯಿತು, ಹೆಸರು ಘೋಷಣೆ ಒಂದೇ ಬಾಕಿ ಎಂದೆಲ್ಲ ಸುದ್ದಿ ಹಬ್ಬಿತ್ತು. BY ವಿಜಯೇಂದ್ರ ಅವರೇ ಮುಂದುವರಿಯುತ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತು. ಆದರೆ ಕೊನೆ ಮೂಮೆಂಟ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಯದ್ದೇ ಕಗ್ಗಂಟು. ದೆಹಲಿಯಿಂದ ಬರಿಗೈಲಿ ಬಂದ ವಿಜಯೇಂದ್ರ, BY ವಿಜಯೇಂದ್ರ ಬದಲು ಮತ್ತೊಬ್ಬರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಹೈಕಮಾಂಡ್ ಅಣಿಯಾಗಿದೆಯಾ? ದಿಲ್ಲಿಯಲ್ಲಿ ಮತ್ತೊಬ್ಬ ನಾಯಕನ ಹೆಸರು ಓಡಾಡುತ್ತಿದೆ. ಅಚ್ಚರಿ ಎಂಬಂತೆ ಇವರಿಗೆ ಅಧ್ಯಕ್ಷ ಪಟ್ಟ ಕಟ್ಟಲಾಗುತ್ತಾ? ಜಾತಿ ಬಲಕ್ಕೆ ಅಂಟಿಕೊಂಡಿರೋ ಬಿಜೆಪಿ ಹೊಸ ಪ್ರಯೋಗ ಮಾಡುತ್ತಾ? ಆ ಮೂಲಕ BY ವಿಜಯೇಂದ್ರಗೆ ಶಾಕ್ ಕೊಡುತ್ತಾ ಎಂಬ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ವಿಜಯೇಂದ್ರ ದೆಹಲಿಗೆ ಹೋಗಿದ್ರೂ ಯಾವೊಬ್ಬ ನಾಯಕರು ಸಿಕ್ಕಿಲ್ವಂತೆ. ವಿಜಯೇಂದ್ರ ಆಯ್ಕೆಗೆ ಪಕ್ಷದಲ್ಲೇ ಭಾರಿ ವಿರೋಧ ಇದೆಯಂತೆ. ದೆಹಲಿಗೆ ಭೇಟಿ ನೀಡಿ ವರಿಷ್ಠರ ಜೊತೆ ಚರ್ಚೆಗೆ ವಿಜಯೇಂದ್ರ ಯತ್ನಿಸಿದ್ರು. ಆದರೆ ವರಿಷ್ಠರ ಭೇಟಿಗೆ ಅವಕಾಶ ಸಿಗದೆ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಬರೋ ಮುನ್ನ ಆಪ್ತರಿಂದ ಮಾಹಿತಿ ಪಡೆದು ಬಂದಿದ್ದಾರೆ. ಆದರೂ ಕೊನೆ ಕ್ಷಣದಲ್ಲಿ ಬದಲಾವಣೆಯ ಬಗ್ಗೆ ಆತಂಕ ಇದ್ದೇ ಇದೆ. ಒಂದು ಕಡೆ ರೆಬೆಲ್ಸ್, ಇನ್ನೊಂದು ಕಡೆ ತಟಸ್ಥ ಬಣದ ತಂತ್ರಗಾರಿಕೆ ಮಾಡೋ ಆತಂಕ ಕಾಡುತ್ತಿದೆ. ಮಗನ ಭವಿಷ್ಯದ ಬಗ್ಗೆ ಯಡಿಯೂರಪ್ಪಗೂ ಭಯ ಇದ್ದು ದೆಹಲಿ ಮಟ್ಟದ ಆಪ್ತರಿಂದ ಮಗನ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರಂತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಕೆಲವು ರಾಜ್ಯ ನಡೆದಿದೆ. ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳು ನಡೆಯುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೀತಿದೆ. ಯಾರು ಮಾಡಬೇಕು ಅಲ್ಲ, ಯಾರು ಮಾಡಬೇಕು ಅಂದರೆ ಚುನಾವಣೆ ಅಂದರೆ ಅದು ಆಯ್ಕೆ ಪ್ರಕ್ರಿಯೆ, ಅದು ಇರೋದು ಆಗ್ಬೋದು, ಚುನಾವಣೆ ಆಗ್ಬೋದು, ಹೀಗೆ ಆಯ್ಕೆ ಪ್ರಕ್ರಿಯೆಗಳದು. ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ, ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ನೋಡ್ತೀರಿ, ಪಕ್ಷೇತರನಾಗಿ ಗೆದ್ದು ಬರುತ್ತೇನೆ. ಯಾವುದಕ್ಕೂ ಒಕ್ಕಟ್ಟು ನೀವು ಮುರಿಬೇಡಿ, ಗಟ್ಟಿಯಾಗಿ ಉಳಿರಿ. ನಾಳೆ ವಿಧಾನಸೌಧ ಸರ್ ಅಂತಂದ್ರೆ ನಾವು ಉಳಿದೆಲ್ಲ MLAಗಳು, ಕೆಲವು ನಾವು ಒಳ್ಳೆ MLAಗಳು ಅದಾರ, ಕೆಲವು ಮಂದಿ ಬಾಯಿ ಇಲ್ಲ. ನಾವು ಬಾಯಿ ಮಾಡ್ತೀವಿ ಅಂತ ಹೇಳಿ ಜನ ನಮ್ಮ ಹಿಂದದಾರ. ಹಿಂಗಾಗಿ ನಮ್ಗೇನು ಪಕ್ಷ ಗಿಕ್ಷ 2 ಸಲ ಹೊರಗೆ ಹಾಕ್ತವ್ರಿ, ನಾವು ಭಾಳ ಪಕ್ಷದಲ್ಲಿ ಮಾತಾಡ್ಸ್ಬಿಡ್ತೀವಿ. ಅದು ನಮ್ಮ ತಾಕತ್ತ ಇದ್ದಿದ್ದ.
ಬಿಜೆಪಿಯಲ್ಲೂ ತಿಕ್ಕಾಟ ಜೋರಾಗಿದೆ. ಆರ್ ಅಶೋಕ್ ಸ್ಥಾನಕ್ಕೆ ಕುತ್ತು ಬರುತ್ತೋ, ವಿಜಯೇಂದ್ರ ಸ್ಥಾನ ಹೋಗುತ್ತೋ ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್. ಬಿಜೆಪಿ ಪಾಳ್ಯದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೊಸ ಟ್ವಿಸ್ಟ್ ಸಿಗೋ ಲಕ್ಷಣಗಳು ಕಾಣ್ತಾ ಇದೆ. ಇನ್ನೇನು ರಾಜ್ಯಾಧ್ಯಕ್ಷರ ಆಯ್ಕೆ ಮುಗದೇ ಹೋಯ್ತು, ಹೆಸರು ಘೋಷಣೆ ಒಂದೇ ಬಾಕಿ ಎಂದೆಲ್ಲ ಸುದ್ದಿ ಹಬ್ಬಿತ್ತು. BY ವಿಜಯೇಂದ್ರ ಅವರೇ ಮುಂದುವರಿಯುತ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತು. ಆದರೆ ಕೊನೆ ಮೂಮೆಂಟ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಯದ್ದೇ ಕಗ್ಗಂಟು. ದೆಹಲಿಯಿಂದ ಬರಿಗೈಲಿ ಬಂದ ವಿಜಯೇಂದ್ರ, BY ವಿಜಯೇಂದ್ರ ಬದಲು ಮತ್ತೊಬ್ಬರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಹೈಕಮಾಂಡ್ ಅಣಿಯಾಗಿದೆಯಾ? ದಿಲ್ಲಿಯಲ್ಲಿ ಮತ್ತೊಬ್ಬ ನಾಯಕನ ಹೆಸರು ಓಡಾಡುತ್ತಿದೆ. ಅಚ್ಚರಿ ಎಂಬಂತೆ ಇವರಿಗೆ ಅಧ್ಯಕ್ಷ ಪಟ್ಟ ಕಟ್ಟಲಾಗುತ್ತಾ? ಜಾತಿ ಬಲಕ್ಕೆ ಅಂಟಿಕೊಂಡಿರೋ ಬಿಜೆಪಿ ಹೊಸ ಪ್ರಯೋಗ ಮಾಡುತ್ತಾ? ಆ ಮೂಲಕ BY ವಿಜಯೇಂದ್ರಗೆ ಶಾಕ್ ಕೊಡುತ್ತಾ ಎಂಬ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ವಿಜಯೇಂದ್ರ ದೆಹಲಿಗೆ ಹೋಗಿದ್ರೂ ಯಾವೊಬ್ಬ ನಾಯಕರು ಸಿಕ್ಕಿಲ್ವಂತೆ. ವಿಜಯೇಂದ್ರ ಆಯ್ಕೆಗೆ ಪಕ್ಷದಲ್ಲೇ ಭಾರಿ ವಿರೋಧ ಇದೆಯಂತೆ. ದೆಹಲಿಗೆ ಭೇಟಿ ನೀಡಿ ವರಿಷ್ಠರ ಜೊತೆ ಚರ್ಚೆಗೆ ವಿಜಯೇಂದ್ರ ಯತ್ನಿಸಿದ್ರು. ಆದರೆ ವರಿಷ್ಠರ ಭೇಟಿಗೆ ಅವಕಾಶ ಸಿಗದೆ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಬರೋ ಮುನ್ನ ಆಪ್ತರಿಂದ ಮಾಹಿತಿ ಪಡೆದು ಬಂದಿದ್ದಾರೆ. ಆದರೂ ಕೊನೆ ಕ್ಷಣದಲ್ಲಿ ಬದಲಾವಣೆಯ ಬಗ್ಗೆ ಆತಂಕ ಇದ್ದೇ ಇದೆ. ಒಂದು ಕಡೆ ರೆಬೆಲ್ಸ್, ಇನ್ನೊಂದು ಕಡೆ ತಟಸ್ಥ ಬಣದ ತಂತ್ರಗಾರಿಕೆ ಮಾಡೋ ಆತಂಕ ಕಾಡುತ್ತಿದೆ. ಮಗನ ಭವಿಷ್ಯದ ಬಗ್ಗೆ ಯಡಿಯೂರಪ್ಪಗೂ ಭಯ ಇದ್ದು ದೆಹಲಿ ಮಟ್ಟದ ಆಪ್ತರಿಂದ ಮಗನ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರಂತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಕೆಲವು ರಾಜ್ಯದ ನಡೆದಿದೆ. ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳು ನಡೆಯುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೀತಿದೆ. ಯಾರು ಮಾಡಬೇಕು ಅಲ್ಲ, ಯಾರು ಮಾಡಬೇಕು ಅಂದರೆ ಚುನಾವಣೆ ಅಂದರೆ ಅದು ಆಯ್ಕೆ ಪ್ರಕ್ರಿಯೆ, ಅದು ಇರೋದು ಆಗ್ಬೋದು, ಚುನಾವಣೆ ಆಗ್ಬೋದು, ಹೀಗೆ ಆಯ್ಕೆ ಪ್ರಕ್ರಿಯೆಗಳದು. ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ, ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ನೋಡ್ತೀರಿ, ಪಕ್ಷೇತರನಾಗಿ ಗೆದ್ದು ಬರುತ್ತೇನೆ. ಯಾವುದಕ್ಕೂ ಒಕ್ಕಟ್ಟು ನೀವು ಮುರಿಬೇಡಿ, ಗಟ್ಟಿಯಾಗಿ ಉಳಿರಿ. ನಾಳೆ ವಿಧಾನಸೌಧ ಸರ್ ಅಂತಂದ್ರೆ ನಾವು ಉಳಿದೆಲ್ಲ MLAಗಳು, ಕೆಲವು ನಾವು ಒಳ್ಳೆ MLAಗಳು ಅದಾರ, ಕೆಲವು ಮಂದಿ ಬಾಯಿ ಇಲ್ಲ. ನಾವು ಬಾಯಿ ಮಾಡ್ತೀವಿ ಅಂತ ಹೇಳಿ ಜನ ನಮ್ಮ ಹಿಂದದಾರ. ಹಿಂಗಾಗಿ ನಮ್ಗೇನು ಪಕ್ಷ 2 ಸಲ ಹೊರಗೆ ಹಾಕ್ತಾರೆ, ನಾವು ಭಾಳ ಪಕ್ಷದಲ್ಲಿ ಮಾತಾಡ್ಸ್ಬಿಡ್ತೀವಿ. ಅದು ನಮ್ಮ ತಾಕತ್ತ ಇದ್ದಿದ್ದ. ಬಿಜೆಪಿಯಲ್ಲೂ ತಿಕ್ಕಾಟ ಜೋರಾಗಿದೆ. ಆರ್ ಅಶೋಕ್ ಸ್ಥಾನಕ್ಕೆ ಕುತ್ತು ಬರುತ್ತೋ, ವಿಜಯೇಂದ್ರ ಸ್ಥಾನ ಹೋಗುತ್ತೋ ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಪಾಳ್ಯದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೊಸ ಟ್ವಿಸ್ಟ್ ಸಿಗೋ ಲಕ್ಷಣಗಳು ಕಾಣ್ತಾ ಇದೆ. ಇನ್ನೇನು ರಾಜ್ಯಾಧ್ಯಕ್ಷರ ಆಯ್ಕೆ ಮುಗದೇ ಹೋಯ್ತು, ಹೆಸರು ಘೋಷಣೆ ಒಂದೇ ಬಾಕಿ ಎಂದೆಲ್ಲ ಸುದ್ದಿ ಹಬ್ಬಿತ್ತು. BY ವಿಜಯೇಂದ್ರ ಅವರೇ ಮುಂದುವರಿಯುತ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತು. ಆದರೆ ಕೊನೆ ಮೂಮೆಂಟ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಯದ್ದೇ ಕಗ್ಗಂಟು. ದೆಹಲಿಯಿಂದ ಬರಿಗೈಲಿ ಬಂದ ವಿಜಯೇಂದ್ರ, BY ವಿಜಯೇಂದ್ರ ಬದಲು ಮತ್ತೊಬ್ಬರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಹೈಕಮಾಂಡ್ ಅಣಿಯಾಗಿದೆಯಾ? ದಿಲ್ಲಿಯಲ್ಲಿ ಮತ್ತೊಬ್ಬ ನಾಯಕನ ಹೆಸರು ಓಡಾಡುತ್ತಿದೆ. ಅಚ್ಚರಿ ಎಂಬಂತೆ ಇವರಿಗೆ ಅಧ್ಯಕ್ಷ ಪಟ್ಟ ಕಟ್ಟಲಾಗುತ್ತಾ? ಜಾತಿ ಬಲಕ್ಕೆ ಅಂಟಿಕೊಂಡಿರೋ ಬಿಜೆಪಿ ಹೊಸ ಪ್ರಯೋಗ ಮಾಡುತ್ತಾ? ಆ ಮೂಲಕ BY ವಿಜಯೇಂದ್ರಗೆ ಶಾಕ್ ಕೊಡುತ್ತಾ ಎಂಬ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ವಿಜಯೇಂದ್ರ ದೆಹಲಿಗೆ ಹೋಗಿದ್ರೂ ಯಾವೊಬ್ಬ ನಾಯಕರು ಸಿಕ್ಕಿಲ್ವಂತೆ. ವಿಜಯೇಂದ್ರ ಆಯ್ಕೆಗೆ ಪಕ್ಷದಲ್ಲೇ ಭಾರಿ ವಿರೋಧ ಇದೆಯಂತೆ. ದೆಹಲಿಗೆ ಭೇಟಿ ನೀಡಿ ವರಿಷ್ಠರ ಜೊತೆ ಚರ್ಚೆಗೆ ವಿಜಯೇಂದ್ರ ಯತ್ನಿಸಿದ್ರು. ಆದರೆ ವರಿಷ್ಠರ ಭೇಟಿಗೆ ಅವಕಾಶ ಸಿಗದೆ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಬರೋ ಮುನ್ನ ಆಪ್ತರಿಂದ ಮಾಹಿತಿ ಪಡೆದು ಬಂದಿದ್ದಾರೆ. ಆದರೂ ಕೊನೆ ಕ್ಷಣದಲ್ಲಿ ಬದಲಾವಣೆಯ ಬಗ್ಗೆ ಆತಂಕ ಇದ್ದೇ ಇದೆ. ಒಂದು ಕಡೆ ರೆಬೆಲ್ಸ್, ಇನ್ನೊಂದು ಕಡೆ ತಟಸ್ಥ ಬಣದ ತಂತ್ರಗಾರಿಕೆ ಮಾಡೋ ಆತಂಕ ಕಾಡುತ್ತಿದೆ. ಮಗನ ಭವಿಷ್ಯದ ಬಗ್ಗೆ ಯಡಿಯೂರಪ್ಪಗೂ ಭಯ ಇದ್ದು ದೆಹಲಿ ಮಟ್ಟದ ಆಪ್ತರಿಂದ ಮಗನ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರಂತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಕೆಲವು ರಾಜ್ಯದ ನಡೆದಿದೆ. ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳು ನಡೆಯುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೀತಿದೆ. ಯಾರು ಮಾಡಬೇಕು ಅಲ್ಲ, ಯಾರು ಮಾಡಬೇಕು ಅಂದರೆ ಚುನಾವಣೆ ಅಂದರೆ ಅದು ಆಯ್ಕೆ ಪ್ರಕ್ರಿಯೆ, ಅದು ಇರೋದು ಆಗ್ಬೋದು, ಚುನಾವಣೆ ಆಗ್ಬೋದು, ಹೀಗೆ ಆಯ್ಕೆ ಪ್ರಕ್ರಿಯೆಗಳದು. ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ, ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ನೋಡ್ತೀರಿ, ಪಕ್ಷೇತರನಾಗಿ ಗೆದ್ದು ಬರುತ್ತೇನೆ. ಯಾವುದಕ್ಕೂ ಒಕ್ಕಟ್ಟು ನೀವು ಮುರಿಬೇಡಿ, ಗಟ್ಟಿಯಾಗಿ ಉಳಿರಿ. ನಾಳೆ ವಿಧಾನಸೌಧ ಸರ್ ಅಂತಂದ್ರೆ ನಾವು ಉಳಿದೆಲ್ಲ MLAಗಳು, ಕೆಲವು ನಾವು ಒಳ್ಳೆ MLAಗಳು ಅದಾರ,
ಬಾಯಿ ಇಲ್ಲ, ನಾವು ಬಾಯಿ ಮಾಡ್ತೀವಿ ಅಂತ ಹೇಳಿ ಜನ ನಮ್ಮ ಹಿಂದದಾರ. ಹಿಂಗಾಗಿ ನಮ್ಗೇನು ಪಕ್ಷ ಗಿಕ್ಷ 2 ಸಲ ಹೊರಗೆ ಹಾಕ್ತಾರೆ, ನಾವು ಭಾಳ ಪಕ್ಷದಲ್ಲಿ ಮಾತಾಡ್ಸ್ಬಿಡ್ತೀವಿ. ಅದು ನಮ್ಮ ತಾಕತ್ತ ಇದ್ದಿದ್ದ. ಬಿಜೆಪಿಯಲ್ಲೂ ತಿಕ್ಕಾಟ ಜೋರಾಗಿದೆ. ಆರ್ ಅಶೋಕ್ ಸ್ಥಾನಕ್ಕೆ ಕುತ್ತು ಬರುತ್ತೋ, ವಿಜಯೇಂದ್ರ ಸ್ಥಾನ ಹೋಗುತ್ತೋ ಕೆಲವೇ ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ.